ನಮಸ್ಕಾರ, ಇದು ಸಖತ್ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಮ್ಮ ನ್ಯೂಸ್ ನಿಮ್ಮ ಲಂಚ್. ಮೊದಲಿಗೆ ಹೆಡ್ಲೈನ್ಸ್ ಈ ಕ್ಷಣದಲ್ಲಿ. ಮಧ್ಯಾಹ್ನ ಆಪ್ತರೊಂದಿಗೆ ಬಿಎಸ್ವೈ ಮಹತ್ವದ ಸಭೆ, ಮುಂದಿನ ಕಾರ್ಯತಂತ್ರದ ಬಗ್ಗೆ ಚರ್ಚೆ, 14 ಶಾಸಕರ ರಾಜೀನಾಮೆ ಬಗ್ಗೆಯೂ ಸಮಾಲೋಚನೆ ಸಾಧ್ಯತೆ. ಗೋ ಹತ್ಯೆ ನಿಷೇಧ ಮಸೂದೆಗೆ ಅನುಮೋದನೆ ಕೊಡಬೇಡಿ, ಭಾರದ್ವಾಜ್ಗೆ ಪ್ರತಿಪಕ್ಷ ಮುಖಂಡರ ಮನವಿ, ಬಹುಮತವಿಲ್ಲದ ಸರ್ಕಾರ ವಿಸರ್ಜನೆ ಮಾಡಿ ಅಂತಿದೆ ಕಾಂಗ್ರೆಸ್. ಕ್ವೆಶ್ಚನ್ ಪೇಪರ್ ಅಲ್ಲ, ಆನ್ಸರ್ ಪೇಪರ್ರೇ ಲೀಕು, 10,000 ಕೊಟ್ರೆ 100ಕ್ಕೆ 100 ಮಾರ್ಕ್ಸ್, ಬಯಲಾಯಿತು ಕರ್ನಾಟಕ ವಿವಿ ಖತರ್ನಾಕ್ ದಂಧೆ. ಸಿನಿಮಾಕ್ಕಾಗಿ ಬಣ್ಣ ಹಚ್ಚಿದ ಮಾಜಿ ಸಿಎಂ, ಚೆಲ್ಲಾಪಿಲ್ಲಿ ಚಿತ್ರದ 3 ಸೀನ್ಗಳಲ್ಲಿ ಸದಾನಂದ ಗೌಡ ಆಕ್ಟಿಂಗ್, ಮಂಗಳೂರಲ್ಲಿ ನಡೆಯಿತು ಶೂಟಿಂಗ್. ನಾಗ್ಪುರದಲ್ಲಿ 4ನೇ ಕ್ರಿಕೆಟ್ ಟೆಸ್ಟ್, ವಿರಾಟ್ ಕೊಹ್ಲಿ ಅರ್ಧಶತಕ, ಧೋನಿ ಎಚ್ಚರಿಕೆಯ ಆಟ. ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಕಷ್ಟಪಟ್ಟು ಓದೋ ವಿದ್ಯಾರ್ಥಿಗಳು ಉತ್ತಮ ಅಂಕ ಗಳಿಸಿ ಪಾಸ್ ಆಗೋದು ಸಾಮಾನ್ಯ. ಆದರೆ ದೇಶದ ಪ್ರತಿಷ್ಠಿತ ವಿವಿಗಳಲ್ಲಿ ಒಂದಾದ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ನೀವು ಏನೂ ಓದದಿದ್ದರೂ ಪಾಸ್ ಆಗಬಹುದು, ಔಟ್ ತೆಗೆದು ಗೋಲ್ಡ್ ಮೆಡಲ್ ಗಳಿಸಬಹುದು. ಆದರೆ ಸ್ವಲ್ಪ ದುಡ್ಡಿರಬೇಕು ಅಷ್ಟೇ. ಕರ್ನಾಟಕ ವಿವಿಯಲ್ಲಿ ನಡೆಯೋ ಪರೀಕ್ಷೆ ಗೋಲ್ಮಾಲ್ ದಂಧೆಯನ್ನು ಸುವರ್ಣ ನ್ಯೂಸ್ ಬಯಲಿಗೆಳೆದಿದೆ. ವಿಶೇಷ ಅಂದರೆ ಎಲ್ಲ ಕಡೆ ಕ್ವೆಶ್ಚನ್ ಪೇಪರ್ ಲೀಕ್ ಆದರೆ ಇಲ್ಲಿ ಮಾತ್ರ ಆನ್ಸರ್ ಶೀಟ್ಗಳೇ ಲೀಕ್ ಆಗುತ್ತೆ. ಅದು ಪರೀಕ್ಷೆ ನಡೆದು 1 ವಾರದ ನಂತರ. ಇದಕ್ಕೆ ಖರ್ಚಾಗೋದು ಜಸ್ಟ್ 10,000 ರಿಂದ 12,000 ರೂಪಾಯಿ ಮಾತ್ರ. ಅಲ್ಲಿ ಒಳಗೆ ಕಾಲೇಜ್ ಕಡೆ ಇದ್ರೇನ್ರಿ? ಅಲ್ಲ ರೀ, ನಾನು ಇದ್ರ ಕಡೆ ಬಂದು ನಿಂತಿದ್ದೆ ರೀ, ಗಾರ್ಡನ್ ಕಡೆ. ಹಾಂ ರೀ, ಬರ್ರಿ. ಅದು ಲಾಸ್ಟ್ ಇಯರ್ ಫೇಲ್ ಆಗಿಬಿಟ್ಟ ನಾವು. ಹೌದು, ನಾನು ಸಾಯಂಕಾಲ ಫೋನ್ ಹಚ್ತೀರಿ. ಸಾಯಂಕಾಲ ಎಷ್ಟು ಗಂಟೆಗೆ? 6 ಅಂದ್ರೆ ಅವನು ಈಗ ಪೇಪರ್ ನಡೆದವು. ಈಗ ಪೇಪರ್ ಎಣಿಕೆ ಅಂದ್ರೆ ಕಂಟಿನ್ಯೂ 2 ದಿವಸ 3 ದಿವಸ ಹಿಂಗೆ ಕಂಟಿನ್ಯೂ ಬರ್ತಿರ್ತಾವೆ. ಅದಕ್ಕೆ ಅವಂಗೆ ನೀವು ಪೇಪರ್ ಏನು ತಂದು ಕೊಡ್ತೀರಿ ಅಂತ ಡೇಟ್ ಕೇಳಿ ಅದೇ ಸಂಜೆಗೆ ನಾನು ಫೋನ್ ಹಚ್ಚಿದೆ. ಹಾಂ, ಅಲ್ಲ ಅವ್ನು ನೀ ನೋಡ ಇವತ್ತು ತಂದು ಕೊಡ್ತೀವಿ ಅಂತಂದ್ರೆ ಅವತ್ತು ಮರುದಿನ ಪೇಪರ್ ಇತ್ತಂದ್ರೆ ಅದು ಲಾಸ್ ಆಗುತ್ತೆ. ಅದಕ್ಕೆ ನನಗೆ ಒಂದು ನೀನು ಅದಕ್ಕೆ ಇವತ್ತು ಸಂಜೆಗೆ ನಾ ಅವ್ಗೆ ಕೇಳ್ತೇನೆ ರೀ. ಕೇಳಿ ಅಲ್ಲೆಲ್ಲೇ ಯೂನಿವರ್ಸಿಟಾಗ ನಾ ಕೇಳ್ತೇನೆ ರೀ. ಕೇಳಿ ತೋರ್ಸಮ್ ಕೆಮಿಸ್ಟ್ರಲ್ಲ. ಹಾಂ, ಕೇಳ್ತೇನೆ ರೀ. ಕೇಳಿ ನಿಮ್ಗೆ ನೀವು ನಂಗೆ ಫೋನ್ ರೀ ಯಾವ ಅಂದ್ರೆ ನಾ ಏನು ನಡೆದವು ಕೋಡಿಂಗ್ ಆಗ್ಯಾವನು ಇಲ್ಲೋ ಎಲ್ಲ ಕೇಳ್ಕೊತಾನೆ. ನಿಮ್ದು ಎಕ್ಸಾಮ್ ಯಾವತ್ತು ನೋಡಿ ಒಂದು 2 ದಿವಸದಿಂದ ಒಂದು ತರಿಸಿ ಮಾಡಕೊಡೋದು. ಮತ್ತು ಯಾವ ಪೇಪರ್ ಸಿಗ್ತಾವ್ರಿ ನಮಗೆ? ಬಿ ಎಸ್ ಸಿ ಅಷ್ಟೇ, ಮತ್ತು ಡಿಗ್ರಿ ಓಕೆ, ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಅಲ್ಲ, ಆನ್ಸರ್ ಶೀಟೇ ಲೀಕ್ ಆಗುತ್ತೆ. ಅಂದ ಹಾಗೆ ಇದು ನಡೆಯೋ ಸ್ಟೈಲೇ ಸಖತ್ ಮಜಾ ಇದೆ. ಇದರ ಸ್ಟೈಲೇ ಬೇರೆ ನೋಡಿ. ಇಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಲ್ಲ, ಬದಲಿಗೆ ದಿನಗೂಲಿ ನೌಕರರೊಂದಿಗೆ ಮೊದಲೇ ಡೀಲ್ ಫಿಕ್ಸ್ ಆಗಿರುತ್ತೆ. ಅದರಂತೆ ಡೀಲ್ ಮಾಡಿಕೊಂಡವರು ಆನ್ಸರ್ ಶೀಟ್ನಲ್ಲಿ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಲ್ವ. ಆದರೆ ಅವರು ಉತ್ತರ ಬರೆಯುವ ಬದಲು ಅದರಲ್ಲಿ ಖಾಲಿ ಜಾಗ ಬಿಟ್ಟು ಹಾಗೆ ವಾಪಸ್ ಕೊಟ್ಟು ಪರೀಕ್ಷೆಯಿಂದ ವಾಪಸ್ ಬಂದಿರ್ತಾರೆ. ಅಂದರೆ ಪರೀಕ್ಷೆ ಮುಗಿಸಿ ಬಂದಿರ್ತಾರೆ. ಪರೀಕ್ಷೆ ಮುಗಿದ ನಂತರ ಎಕ್ಸಾಮ್ ಡ್ಯೂಟಿಯಲ್ಲಿರೋ ದಿನಗೂಲಿ ನೌಕರ ಆನ್ಸರ್ ಪೇಪರ್ಗಳನ್ನು ಡಿಕೋಡ್ ಮಾಡುವ ಮೊದಲೇ ಡೀಲ್ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ತಲುಪಿಸ್ತಾನೆ. ಅಂದರೆ ಅವರು ಬರೆದಿರುವಂಥ ಆನ್ಸರ್ ಪೇಪರನ್ನು ಅವರಿಗೆ ವಾಪಸ್ ಕೊಡ್ತಾನೆ. ವಿದ್ಯಾರ್ಥಿಗಳು ರಾತ್ರೋರಾತ್ರಿ ಪ್ರಶ್ನೆಗಳಿಗೆ ಉತ್ತರ ತುಂಬಿ ಅದನ್ನು ಅದೇ ನೌಕರನಿಗೆ ವಾಪಸ್ ಕೊಡ್ತಾರೆ. ಮತ್ತೆ ಆ ದಿನಗೂಲಿ ನೌಕರ ಯಾರಿಗೂ ತಿಳಿಯದಂತೆ ಆ ಆನ್ಸರ್ ಪೇಪರನ್ನು ಮತ್ತೆ ಬಂಡಲ್ ಒಳಗೆ ಸೇರಿಸಿಬಿಡ್ತಾನೆ. ಅಂದ ಹಾಗೆ ಈ ದಂಧೆಯ ಕಿಂಗ್ ಪಿನ್ ಮಲ್ಲಿಕಾರ್ಜುನ್. ಮತ್ತೊಮ್ಮೆ ಹೇಳ್ತೀನಿ, ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಪ್ರಶ್ನೆಗೆ ಉತ್ತರ ಬರೆಯುವಂಥ ವೇಳೆ ಅಲ್ಲಿ ಖಾಲಿ ಜಾಗ ಬಿಟ್ಟು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಬರೆಯದೆ ಆ ಆನ್ಸರ್ ಶೀಟನ್ನು ಅಲ್ಲಿಯ ಎಕ್ಸಾಮಿನರ್ಗೆ ಕೊಟ್ಟು ವಾಪಸ್ ಬರ್ತಾರೆ. ಯಾರ ಜೊತೆ ಈ ವಿದ್ಯಾರ್ಥಿಗಳು ಡೀಲ್ ಮಾಡ್ಕೊಂಡಿರ್ತಾರೋ ಅವರಿಗೆ ಅಲ್ಲಿಯ ದಿನಗೂಲಿ ನೌಕರ ಅದೇ ಆನ್ಸರ್ ಪೇಪರನ್ನು ವಾಪಸ್ ಕೊಡ್ತಾರೆ.
ಅದು ಕೂಡ ಪರೀಕ್ಷೆ ಮುಗಿದು 1 ವಾರದ ನಂತರ ರಾತ್ರೋರಾತ್ರಿ ಈ ವಿದ್ಯಾರ್ಥಿಗಳು ಡೀಲ್ ಮಾಡಿಕೊಂಡಂಥ ವಿದ್ಯಾರ್ಥಿಗಳು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಉತ್ತರ ಪತ್ರಿಕೆಯಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬರೆದು ವಾಪಸ್ ಅದೇ ದಿನಗೂಲಿ ನೌಕರನಿಗೆ ಕೊಡ್ತಾರೆ. ಆ ದಿನಗೂಲಿ ನೌಕರ ಆ ಉತ್ತರ ಪತ್ರಿಕೆಯ ಬಂಡಲ್ ಏನಿದೆ ಅದಕ್ಕೆ ಅದನ್ನು ಸೇರಿಸಿ ಮತ್ತೆ ಅವರಿಗೆ ಹೆಚ್ಚು ಮಾರ್ಕ್ ಸಿಗುವುದಕ್ಕೆ ಅನುಕೂಲ ಮಾಡಿಕೊಡ್ತಾನೆ. ಇದರ ಕಿಂಗ್ ಪಿನ್ ಮಲ್ಲಿಕಾರ್ಜುನ್. ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಆತನೇ ಈ ದಂಧೆಯ ಬಗ್ಗೆ ಖುದ್ದಾಗಿ ಬಾಯ್ಬಿಟ್ಟಿದ್ದಾನೆ. ಎಲ್ಲಿದೆ ಇಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಮತ್ತೆ ಅದೇ ಮುಡಿಯ ಬಂದು ಇಟ್ಕೊಡ್ತಾನ ಎಲ್ಲಿದೆ ಅಂತ ಮಾಡ್ಕೊಂಡು ಹೋಗಿದ್ರೆ ನೀವು ಇಲ್ಲೇ ಇವಾಗ ನಾನು ಈ ಕಡೆ ಬೇರೆ ಕಡೆ ಇದ್ದೀನಿ ಎಲ್ಲಿ ಬೇರೆ ಕಡೆ ಇದ್ದೀನಿ ನಾನು ಈ ಕಡೆ ಬೇರೆ ಕಡೆ ಇದ್ದೀನಿ ನವಲಿ ಕಡೆ ಹೊಂಟೀನಿ ಹುಬ್ಳಿ ಸೈಡ್ ಹೊಂಟೀನಿ ನಮ್ಮ ಹುಡುಗ ಬಂದು ರೊಕ್ಕ ಕೊಡ್ತಾನ ಎಲ್ಲಿ ಬಂದು ಕೊಡ್ಬೇಕು ಕೆಸಿಡಿಗೆ ಅದು ಕಾರ್ಪೊರೇಟರ್ದು ಒಂದು ಏನಾಯ್ತು ಕಾರ್ಪೊರೇಟರ್ ಅಕೌಂಟಿಂಗ್ ಕೇಳಿದಲ್ಲ ನೀವು ಎಲ್ಲೆಲ್ಲಿ ಕೆಸಿಡಿ ಬರ್ತೀರಿ ಆಯ್ತು ನಮ್ಮ ಫ್ರೆಂಡ್ ಬಂದು ಕೊಟ್ಟೋತ ನೋಡ್ರಿ ರೊಕ್ಕ ನಿಂಗೆ ಅದು ಅಮೌಂಟ್ ಇವಾಗ ಅದು ಇನ್ನೊಂದು ಅದು ಹೇಳ್ದ 10,000 ರೂಪಾಯಿ ಅವ್ರು ಜಮಾ ಮಾಡ್ಯಾನ ಅವನು ಅದಕ್ಕೆ ಅವ್ನು ಕಡಿಮೆ ಮಾಡಂತ ಹೇಳ್ದ ನೋಡಿ ಸ್ವಲ್ಪ ಕಡಿಮೆ ಆಗಂತ ನೋಡ್ರಿ ಅದನ್ನು ಸರಿ ತೋರಿ ಕೆಸಿಡಿ ಬರಕ್ಕೆ ಎಷ್ಟೊತ್ತಾಗತ್ತೆ ಹಾಂ ಆಯ್ತು ಯಾವ ಕಲರ್ ಶರ್ಟ್ ಹಾಕೊಂಡಿದೆ ಆಯ್ತು ನಮ್ಮ ಹುಡುಗನ ಕಳಿಸಿ ನೋಡಿ ಕೆಸಿಡಿ ಕಳಿಸಿ ನೋಡ ಬಂದು ಫೋನ್ ಮಾಡ್ತೇನೆ ನನಗೆ ಸರಿ ಓಕೆ. ನಮ್ಮ ಪ್ರತಿನಿಧಿ ಅಮರೇಶ್ ರಾಥೋಡ್ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಮರೇಶ್, ಎಲ್ಲ ಸಂದರ್ಭದಲ್ಲಿ ಸರ್ಕಾರ ಕೂಡ ಈ ಎಕ್ಸಾಮ್ ಇರುವಂಥ ಸಂದರ್ಭದಲ್ಲಿ ಎಲೆಕ್ಷನ್ ಇರಬಾರ್ದು ಹೀಗೆಲ್ಲ ಆಲೋಚನೆ ಮಾಡುತ್ತೆ. ಹಾಗಿದ್ರೆ ಇಷ್ಟೆಲ್ಲ ವಿದ್ಯಾರ್ಥಿಗಳನ್ನು ಶಾಲೆಗೆ ಕಳಿಸಿ ಅವರನ್ನು ಕಾಲೇಜ್ಗಳಿಗೆ ಕಳಿಸಿ ಓದಬೇಕು ಅಂತ ಒತ್ತಾಯ ಮಾಡಿ ಟ್ಯೂಷನ್ ಕೊಡಿಸಿ ಇಷ್ಟೆಲ್ಲ ಮಾಡೋದ್ರ ಬದಲು ಇದು ಭಾಳ ಈಸಿವೇ ಅನಿಸಲ್ವಾ? ಖಂಡಿತವಾಗಿ ಜಯಪ್ರಕಾಶ್, ಇದನ್ನು ನಾವು ಬೆನ್ನತ್ತಿ ಸುಮಾರು 1 ತಿಂಗಳಾಯ್ತು ಜಯಪ್ರಕಾಶ್ ಈ ಸುದ್ದಿ ಮಾಡ್ಲಿಕ್ಕೆ. ನಮ್ಗೆ ಮೊದ್ಲಿಂದನೂ ಕೂಡ ಅನುಮಾನ ಇತ್ತು ವಿಶ್ವವಿದ್ಯಾಲಯದಲ್ಲಿ ಇಂಥದ್ದೊಂದು ದಂಧೆ ನಡೀತಾ ಇದೆ ಅಂತ. ಕೆಲವೊಂದಿಷ್ಟು ಜನ ಟೀಮ್ ಒಂದು ಪೋಲಿ ಹುಡುಗರು ಇದ್ದಾರೆ, ಒಂದು 10 ರಿಂದ 15 ಜನ ಟೀಮ್ ಈ ಒಂದು ವರ್ಕ್ ಅನ್ನು ಸುಮಾರು ವರ್ಷಗಳಿಂದ ಮಾಡ್ತಾನೆ ಬಂದಿದ್ದಾರೆ ಜಯಪ್ರಕಾಶ್. ಆದ್ರೆ ಇವತ್ತು ನಮ್ಮ ಸುವರ್ಣ ನ್ಯೂಸ್ ಸಿಕ್ಬಿದ್ದಿದ್ದಾರೆ. BA, BCom, BSc, MCom ಯಾವುದೇ ರೀತಿ ಪರೀಕ್ಷೆ ಇರಲಿ, ಕರ್ನಾಟಕ ವಿಶ್ವವಿದ್ಯಾಲಯ PG ಇರ್ಲಿ UG ಇರ್ಲಿ, ಯಾವುದೇ ರೀತಿ ಪರೀಕ್ಷೆ ಬರ್ದ್ರೂ ಕೂಡ ಅದನ್ನ ಪರೀಕ್ಷೆ ಮುಗಿದ್ಮೇಲೆ ಇವರು ಏನ್ ಡಿಕೋಡಿಂಗ್ ಆಗತ್ತೆ, ಡಿಕೋಡಿಂಗ್ ಆಗೋಕ್ಕಿಂತ ಮುಂಚೆ ಇವರು ಏನು ಉತ್ತರ ಪತ್ರಿಕೆಗಳನ್ನು ಏನ್ ಮೌಲ್ಯಮಾಪರಿಗೆ ಕೊಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಇವರು ಸಂಜೆ ಮನೆಗೆ ಹೋಗುವಂತ ಹೊತ್ತಿನಲ್ಲಿ ಇವರು ಯಾವ ರಿಜಿಸ್ಟರ್ ನಂಬರ್ ಕೊಡ್ತಾರೆ, ಯಾರು ಬೇಕಾರಾಗಿರ್ಬೋದು, ಆ ಅಭ್ಯರ್ಥಿನೇ ಕೊಡ್ಬೇಕಂತಲ್ಲ, ಇವ್ರು ದುಡ್ಡು ಸಿಕ್ಕರೆ ಸಾಕು ಯಾವುದೇ ರಿಜಿಸ್ಟ್ರೇಷನ್ ನಂಬರ್ನ ಆನ್ಸರ್ ಪೇಪರ್ ಮನೆಗೆ ತಂದು ಕೊಡ್ತಾರೆ ಜಯಪ್ರಕಾಶ್. ಇಂಥದೊಂದು ಏನು ಇವರು 10 ರಿಂದ 15 ಸಾವಿರ ರೂಪಾಯಿ ಕೊಟ್ಟರೆ ಸಾಕು ಆನ್ಸರ್ ಪೇಪರ್ ರಾತ್ರಿ ತಂದು ಕೊಡ್ತಾರೆ. ಇಡೀ ವಿದ್ಯಾರ್ಥಿ ಅವನು ಏನು ಮೊದಲೇ ಫಿಕ್ಸ್ ಆಗಿರ್ತಾನೆ, ಅವನು ನಾನು ಖಾಲಿ ಆನ್ಸರ್ ಪೇಪರ್ ಬಿಟ್ಟಿರ್ತೀನಿ, ಆನ್ಸರ್ ಪೇಪರ್ ನಲ್ಲಿ ಒಂದು ಆನ್ಸರ್ ಪೇಪರ್ ನಲ್ಲಿ 30 ಖಾಲಿ ಪುಟಗಳು ಇರುತ್ತೆ. ಕೇವಲ ಆ ವಿದ್ಯಾರ್ಥಿ ಏನ್ ಪರೀಕ್ಷೆ ಬರೆದಿರ್ತಾನೆ 2 ಪುಟಗಳನ್ನು ಮಾತ್ರ ಬರೆದಿರ್ತಾನೆ, ಉಳಿದು ಮಿಕ್ಕಿ 28 ಪುಟಗಳು ಹಾಗೆ ಬಿಟ್ಟಿರ್ತಾನೆ. ಹಾಗೆ ಬಿಟ್ಟಂತ ಪುಟಗಳನ್ನು 1 ವಾರದಲ್ಲಿ ಅವನ ಮನೆಗೆ ಬಂದು ಅದೇ ಹಿಂದಿನ ಹಳೆಯ ಕ್ವಶನ್ ಪೇಪರ್ ತೆಗೆದುಕೊಂಡು ಇಡೀ ರಾತ್ರಿ ಎಲ್ಲ ಕೂತು ಬರೀತಾನೆ ಜಯಪ್ರಕಾಶ್. ಈ ರೀತಿ ಬರೆಯೋದ್ರಿಂದ ಏನು ಪ್ರತಿಭಾ ಅನ್ನುವಂತ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಭಾರಿ ಪೆಟ್ಟನ್ನು ನೀಡ್ತಾ ಇದೆ. ಮತ್ತೆ ಈ ರೀತಿ ಮಾಡಿ ರ್ಯಾಂಕ್ ಗಳಿಸುವಂತ ದಂಧೆ ಕೂಡ ನಿರಂತರವಾಗಿ ನಡೀತಾ ಇದೆ ಜಯಪ್ರಕಾಶ್. ಈ ಬಗ್ಗೆ ವಿಶ್ವವಿದ್ಯಾಲಯಕ್ಕೂ ಗಮನಕ್ಕಿದ್ದು ಏನೋ ಗೊತ್ತಿಲ್ಲ, ಆದ್ರೆ ಈ ದಂಧೆ ಮಾತ್ರ ಇನ್ನೂ ಕೂಡ ನಿರಂತರವಾಗಿ ನಡೀತಾ ಇದೆ ಜಯಪ್ರಕಾಶ್. ನಾವು ಮಾಡಿದಂತ ಸುವರ್ಣ ನ್ಯೂಸ್ ಕಾರ್ಯಾಚರಣೆಯಲ್ಲಿ ಅವರಿಗೆ 10,000 ರೂಪಾಯಿ ಕೊಟ್ಟಿದ್ವಿ, ಅದು ಇನ್ನೂ 2,000 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ವಿ. ಆ 2,000 ರೂಪಾಯಿ ಕೂಡ ನಮಗೆ ಬಾಕಿ ಕೊಡಿ ಅಂತ ಇವತ್ತು ಕೂಡ ನಮ್ಮ ಬಿಟ್ಟು ಬಿಡದೆ ನಮಗೆ ಕಾಡ್ತಾ ಇದ್ದಾರೆ ಜಯಪ್ರಕಾಶ್. ಓಕೆ, ಈಗ ನೀವು ಈ ಒಂದು ರಹಸ್ಯ ಕಾರ್ಯಾಚರಣೆ ಮಾಡುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಅವರ ಹತ್ರ ನೀವು ಏನಂತ ಕೇಳಿದ್ರಿ, ಹೇಗೆ ಹೇಳಿದ್ರಿ? ಅಂದರೆ ನಿಮ್ಮ ಆ ಒಂದು ನಂಬರ್ ಕೊಡಬೇಕಾಗತ್ತೆ ನೀವು, ಅಥವಾ ನಿಮ್ಮ ಆನ್ಸರ್ ಪೇಪರ್ ಹೊರಗೆ ಬರಬೇಕು ಅಂತಂದ್ರೆ ನೀವು ಏನು ಕೇಳಿದ್ರಿ ಅವ್ರ ಹತ್ರ? ಖಂಡಿತವಾಗಿ ಜಯಪ್ರಕಾಶ್, ನಾವೊಂದು ಅಭ್ಯರ್ಥಿಯ ಒಂದು ನಂಬರ್ ಅನ್ನು ತೆಗೆದುಕೊಂಡು ಹೋಗಿದ್ವಿ. ಇವನು ನಮ್ಮ ತಮ್ಮ, ಇವನು ಫೇಲ್ ಆಗಿದ್ದಾನೆ, ಸುಮಾರು ವರ್ಷಗಳಿಂದ ಇವನು BCom ಪೇಪರ್ ಅಲ್ಲಿ ಫೇಲ್ ಆಗ್ತಾ ಇದ್ದಾನೆ. ಸೊ ಹಾಗಾಗಿ ಈ ಒಂದು ಪೇಪರ್ ನಮ್ಗೆ ತಂದು ಕೊಡಿ, ಯಾಕಂತಂದ್ರೆ ಅವ್ನು ಸುಮಾರು ವರ್ಷ ಫೇಲ್ ಆಗ್ತಾ ಇದ್ದಾನೆ. ನೀವು ಹೇಳಿದ ಹಾಗೆ, ಮೊದಲೇ ಹೇಳಿದ ಹಾಗೆ ನಮ್ಗೆ ಯಾರೋ ನಂಬರ್ ಕೊಟ್ರು, ನೀವು ಹೇಳಿದ ಹಾಗೆ ಖಾಲಿ ಪೇಪರ್ಗಳನ್ನು ಬಿಟ್ಟಿದೀವಿ, ನೀವು ದಯವಿಟ್ಟು ಇದನ್ನ ತಂದು ಕೊಡಿ ಅಂತ ಹೇಳಿದಾಗ ಆಯ್ತು. ಒಂದ್ 2-3 ದಿನ ಈ ಲೇಟ್ ಮಾಡುವಂತ ಅವ್ರು ನಮ್ಗೆ ಕನ್ಫರ್ಮ್ ಮಾಡ್ಕೊಳ್ಳೋ ಪ್ರೋಸೆಸ್ ಮಾಡಿದ್ರು. ಸೊ ಅದು ಕನ್ಫರ್ಮ್ ಆದ ನಂತರ
ನಂತರ ರಾತ್ರಿ ಹೊತ್ತಿನಲ್ಲಿ ಇವರು ಆನ್ಸರ್ ಪೇಪರ್ ತೆಗೆದುಕೊಂಡು ತಂದು ಕೊಡ್ತಾರೆ ಜಯಪ್ರಕಾಶ್. ಆ ಟೈಮಲ್ಲಿ ಅವ್ರು ಏನು ಒಂದು ಏನು ಆನ್ಸರ್ ಉತ್ತರ ಪತ್ರಿಕೆ ಮೌಲ್ಯಮಾಪನಕ್ಕೂ ಉತ್ತರ ಪತ್ರಿಕೆ ಮೌಲ್ಯಮಾಪನ ಹೋದ ನಂತರ ಫೈನ್. ಈಗ ಒಂದು ಕ್ವಶನ್ ಪೇಪರ್ ಇಡುವಾಗ ಅದಕ್ಕೆ ಸೀಲ್ ಮಾಡಿ ಬಹಳ ಲಾಕರಲ್ಲಿ ಇಡುವಂಥ ವ್ಯವಸ್ಥೆ ಇರುತ್ತೆ, 2-3 ಕಡೆ ಕೀ ಇರುತ್ತೆ, ಅವರು ಓಪನ್ ಮಾಡುವಾಗ ಅದು ಎಲ್ಲರೂ 3 ಜನ ಸೇರಿ ಓಪನ್ ಮಾಡಿ ಈಗೆಲ್ಲ ಇರುತ್ತೆ. ಆದರೆ ಈ ಆನ್ಸರ್ ಪೇಪರ್ ಈ ದಿನಗೂಲಿ ನೌಕರರ ಕೈಗೆ ಅಷ್ಟು ಈಸಿಯಾಗಿ ಸಿಗಬೇಕು ಅಂತಂದರೆ ಈ ಆನ್ಸರ್ ಪೇಪರನ್ನು ಎಲ್ಲಿಟ್ಟಿರ್ತಾರೆ? ಅದಕ್ಕೆ ಯಾವುದೇ ರಕ್ಷಣೆ ಇರೋದಿಲ್ವಾ? ಖಂಡಿತವಾಗಿ ಜಯಪ್ರಕಾಶ್, ಇದೇ ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ. ಯಾಕಂತಂದ್ರೆ ಇದರಲ್ಲಿ ವಿಶ್ವವಿದ್ಯಾಲಯದ ಏನ್ ಹಿರಿಯ ಅಧಿಕಾರಿಗಳಿದ್ದಾರೆ, ಮೌಲ್ಯಮಾಪನ ಮೇಲ್ವಿಚಾರಕರಿದ್ದಾರೆ, ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರು, ಇವರೆಲ್ಲರೂ ಕೂಡ ಶಾಮೀಲಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇವ್ರು ಏನ್ ಖತರ್ನಾಕ್ ದಂಧೆ ಮಾಡ್ತಾ ಇದ್ದಾರೆ. ಇವ್ರೆಲ್ಲ ಮಾಮೂಲಿಯಾಗಿ ಒಂದು ಪೇಪರ್ಗೆ ಇಂತಿಷ್ಟು ಅಂತ ಅವ್ರಿಗೆ ಕೊಡ್ತಾರೆ ಅನ್ನೋಂತ ಮಾಹಿತಿಯನ್ನು ಕೂಡ ಇದೆ. ಆದ್ರೆ ಯಾರ್ಯಾರಿಗೆ ಕೊಡ್ತಾರೆ ಅನ್ನೋಂಥದ್ದು ಇನ್ನೂ ಸಿಕ್ಕಿಲ್ಲ. ಯಾಕಂತಂದ್ರೆ ಒಂದು ಪ್ರಶ್ನೆ ಪತ್ರಿಕೆ ಏನು ಒಂದು ಸ್ಟ್ರಾಂಗ್ ರೂಮ್ ಇರುತ್ತೆ, ಆ ಸ್ಟ್ರಾಂಗ್ ರೂಮ್ ಇಂದ ಹೊರ ಬರ್ಬೇಕಂದ್ರೆ ಸಾಕಷ್ಟು ರೀತಿಯಾಗಿ ಚೆಕ್ ಆಗುತ್ತೆ. ಅಲ್ಲಿ CC ಕ್ಯಾಮ್ರಾ ಇದೆ. ಮತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಇವರು ಅಭ್ಯರ್ಥಿಗಳು ಹೆಂಗೆ ಹೊರಗಡೆ ಬರುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಜಯಪ್ರಕಾಶ್. ಇದನ್ನು ವಿಶ್ವವಿದ್ಯಾಲಯದವರು ಹೇಳಬೇಕು ಯಾವ ರೀತಿ ಹೊರಗೆ ಬರುತ್ತೆ ಅನ್ನೋದು. ಇದ್ರ ಒಂದು ಏನೋ ಒಂದು ಜೆರಾಕ್ಸ್ ಪ್ರತಿಯು ಕೂಡ ನಮ್ಮಲ್ಲಿದೆ. ಒರಿಜಿನಲ್ ಆನ್ಸರ್ ಪೇಪರ್ ಕೂಡ ನಾವು ಜಯಪ್ರಕಾಶ್ ಶೂಟ್ ಮಾಡಿದ್ವಿ, ನೋಡಬಹುದು. ಅದರ ಒಂದು ಜೆರಾಕ್ಸ್ ಪತ್ರಿ ಕೂಡ ನಾವು ಇಟ್ಕೊಂಡಿದ್ವಿ. ಅದನ್ನು ಅಮರೇಶ್, ಥ್ಯಾಂಕ್ ಯು ವೆರಿ ಮಚ್ ಅಮರೇಶ್. ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ಇನ್ನೂ ಕೂಡ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗಬೇಕಾಗಿದೆ. ಯಾಕಂತಂದರೆ ಕೇವಲ ದಿನಗೂಲಿ ನೌಕರರ ಹಸ್ತಕ್ಷೇಪ, ದಿನಗೂಲಿ ನೌಕರರು ಮಾತ್ರ ಅವರು ತಲೆ ಓಡಿಸಿದನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಯಾರ್ದೋ ದೊಡ್ಡ ಅಂದರೆ ವಿಶ್ವವಿದ್ಯಾನಿಲಯದಲ್ಲಿರುವಂತಹ ದೊಡ್ಡವರ ಒಂದು ಹಸ್ತಕ್ಷೇಪ ಇಲ್ಲದೇ ಇದ್ದರೆ ಖಂಡಿತವಾಗ್ಲೂ ಈ ಆನ್ಸರ್ ಪೇಪರ್ಗಳನ್ನು ಅಷ್ಟು ಸುಲಭವಾಗಿ ಹೊರಗೆ ತರೋದಕ್ಕೆ ಸಾಧ್ಯವಿಲ್ಲ. ಓಕೆ, ಫೈನ್, ಥ್ಯಾಂಕ್ ಯು ನಿಮ್ಮ ಈ ಒಂದು ವಿಶೇಷವಾದಂತಹ ಕಾರ್ಯಾಚರಣೆಗೂ ಕೂಡ ಅಮರೇಶ್. ಹಾಗೆಯೇ ನೀವು ನೋಡಿದ್ರಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದು ನೀವು ನೋಡಿದಿರಿ. ಇದೇನು ಅಂತಂದರೆ ಉತ್ತರ ಪತ್ರಿಕೆ ಲೀಕ್ ಮಾಡೋದು. ಅದು ಹೇಗೆ ಅಂತಂದರೆ ನೀವು ಎಕ್ಸಾಮ್ ಬರೀತಾ ಇರ್ತೀರಿ. ಎಕ್ಸಾಮ್ ಬರೆಯುವಂಥ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಬರೆಯೋದಕ್ಕೆ ನಿಮಗೆ 30 ಪುಟಗಳಿರುತ್ತೆ, ಖಾಲಿ ಪುಟಗಳು. ಅಲ್ಲಿ ಒಂದು 2 ಪುಟ ಮಾತ್ರ ಬರೆದಿರ್ತೀರಿ, ನಂತರ ಅದನ್ನು ಖಾಲಿ ಬಿಟ್ಟಿರ್ತೀರಿ. ನಂತರ ಎಕ್ಸಾಮಿನರ್ ಏನಿರ್ತಾನೆ ಅಲ್ಲಿ ಎಕ್ಸಾಮ್ ಬರೆದಿರ್ತೀರಿ. ಅಲ್ಲಿ ನೀವು ಆಲ್ರೆಡಿ ಸಾಧಾರಣವಾಗಿ ಹೇಗೆ ಪರೀಕ್ಷೆ ಬರೆದು ಕೊಟ್ಟು ಹೋಗ್ತೀರಿ, ನಿಮ್ಮ ಆನ್ಸರ್ ಪೇಪರನ್ನು ಕೊಟ್ಟು ಹೋಗಿರ್ತೀರಿ. ನಂತರ ದಿನಗೂಲಿ ನೌಕರರ ಮುಖಾಂತರ ಆನ್ಸರ್ ಪೇಪರನ್ನು ವಾಪಸ್ ತಗೊಂಡು ಮನೆಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಬರೆದು ರ್ಯಾಂಕ್ ಗಳಿಸುವಂಥ ಮಟ್ಟದಲ್ಲಿ, ಅಂದರೆ ನಮ್ಮ ವ್ಯವಸ್ಥೆ ಎಲ್ಲಿಂದ ಎಲ್ಲಿಗೆ ಹೋಗಿದೆ ಅನ್ನುವಂಥದ್ದು ವಿಶ್ವವಿದ್ಯಾಲಯದ ದೊಡ್ಡ ತಲೆಗಳ ಹಸ್ತಕ್ಷೇಪವಿಲ್ಲದೆ ಇದು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನ್ಯೂಸ್ ಲಂಚ್ ಮುಂದುವರೆಯುತ್ತೆ ಒಂದು ಪುಟ್ಟ ಬ್ರೇಕ್ ನಂತರ.